ನಿಗಮದ ಹಗರಣದಲ್ಲಿ ವಕೀಲೆ ಜೀವ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ತನಿಖೆಯನ್ನ ಈಗ ಚುರುಕುಗೊಳಿಸಿದ್ದಾರೆ ಸಿಸಿಬಿ ಅಧಿಕಾರಿಗಳು. 14 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ಜೀವ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈಗ ಸಿಸಿಬಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಕೈಗೆತ್ತಿಕೊಂಡ ಸಿಸಿಬಿಯಿಂದ ತನಿಖೆ ಚುರುಕಾಗಿದೆ. ಎಸಿಪಿ ಶ್ರೀನಿವಾಸ್ ಗೌಡ, ಎಸಿಪಿ ಜೋಗಿನ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಆತ್ಮಹತ್ಯೆಗೆ ಪೂರಕ ದಾಖಲೆಯನ್ನ ಸಿಸಿಬಿಯಿಂದ ಸಂಗ್ರಹ ಮಾಡಲು ಮುಂದಾಗಲಾಗಿದೆ. ಜೀವ ಎಷ್ಟು ಬಾರಿ ಸಿಐಡಿ ಕಚೇರಿಗೆ ಬಂದಿದ್ದಾರೆ, ವಿಚಾರಣೆ ವೇಳೆ ವಕೀಲೆ ಜೀವ ಹೇಳಿಕೆಗಳು ಏನೇನು, ಜೀವ ಹೇಳಿಕೆ ವಿಡಿಯೋ ರೆಕಾರ್ಡ್ ಅನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಸಿಸಿಬಿಯಿಂದ 14 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ಜೀವ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಆ ಡೆತ್ ನೋಟ್ ನಲ್ಲಿ ಕಿರುಕುಳ ನೀಡಲಾಯಿತು, ಅವಮಾನಿಸಿದ್ದಾರೆ. ಹೀಗಾಗಿ ಅವಮಾನ ತಾಳಲಾರದೆ ನಾನು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೀನಿ ಅಂತ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಹೆಸರನ್ನ ಸಹ ಉಲ್ಲೇಖ ಮಾಡಿ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ. ಆ ಡೆತ್ ನೋಟ್ಗೆ ಸಂಬಂಧಪಟ್ಟಂತೆ ಈಗ ಎಲ್ಲ ಆಂಗಲ್ ನಲ್ಲೂ ಸಹ ಸಿಸಿಬಿ ತನಿಖೆ ಮಾಡ್ತಾ ಇದೆ. ಆತ್ಮಹತ್ಯೆಗೆ ಪೂರಕ ದಾಖಲೆಗಳನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಜೀವ ಎಷ್ಟು ಬಾರಿ ಸಿಐಡಿ ಕಚೇರಿಗೆ ಬಂದಿದ್ದಾರೆ ಅನ್ನೋದರ ಬಗ್ಗೆ ಸಹ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಜೀವ ಡೆತ್ ನೋಟ್ ತನಿಖೆಗೆ ಪೊಲೀಸರು ಮುಂದಾಗಿದ್ದಾರೆ. ಡೆತ್ ನೋಟ್ ನಲ್ಲಿರುವ ಜೀವ ಬರವಣಿಗೆ ಬಗ್ಗೆ ತನಿಖೆ ಆಗ್ತಾ ಇದೆ. ಸ್ಟ್ಯಾಂಡರ್ಡ್ ಹ್ಯಾಂಡ್ ರೈಟಿಂಗ್ ಪತ್ತೆಗೆ ಸಿಸಿಬಿ ಚಿಂತನೆ ನಡೆಸಿದೆ. ಬರವಣಿಗೆ ಜೀವ ಅವರದ್ದೇನ ಬೇರೆಯವರದ್ದ ಅಂತ ತನಿಖೆ ಆಗ್ತಾ ಇದೆ. ಡೆತ್ ನೋಟ್ ಹಾಗೂ ಹಿಂದಿನ ಬರವಣಿಗೆ ಎಫ್ಎಸ್ಎಲ್ಗೆ ರವಾನೆ ಆಗಿದೆ. 2 ಬರವಣಿಗೆ ಬಗ್ಗೆ ವರದಿ ನೀಡುವಂತೆ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಎಫ್ಎಸ್ಎಲ್ ವರದಿ ನಂತರ ಮುಂದಿನ ತನಿಖೆಯನ್ನ ಸಿಸಿಬಿ ನಡೆಸುತ್ತೆ. 2 ಬರವಣಿಗೆ ಜೀವ ಅವರದ್ದೇ ಆಗಿದ್ರೆ ಅದು ಸಾಬೀತಾದ್ರೆ ತನಿಖೆ ಮತ್ತಷ್ಟು ಚುರುಕುಗೊಳ್ಳುತ್ತೆ. ಡೆತ್ ನೋಟ್ ನಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳ ಬಗ್ಗೆ ಸಹ ವಿಚಾರಣೆ ನಡೆಸಲಾಗ್ತಾ ಇದೆ. ಎಫ್ಎಸ್ಎಲ್ ವರದಿ ನಂತರ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರಿಗೂ ಸಹ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಎಫ್ಎಸ್ಎಲ್ ವರದಿ ಬಂದ ನಂತರ ವಿಚಾರಣೆ ನಡೆಸಲಿದೆ ಸಿಸಿಬಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಸಿಬಿಯ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಈಗ ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡಲಾಗ್ತಾ ಇದೆ. 2 ಬರವಣಿಗೆಗಳು ಜೀವರದ್ದು ಅಂತ ಹೇಳಲಾಗುವಂತಹ ಬರವಣಿಗೆಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಎಫ್ಎಸ್ಎಲ್ ನಿಂದ ರಿಪೋರ್ಟ್ ಬಂದ ನಂತರದಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರಿಗೂ ಸಹ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಿದ್ದಾರೆ. ಗೋವಿ ಅಭಿವೃದ್ಧಿ ನಿಗಮ ಬಹುಕೋಟಿ ಹಗರಣ ಸಂಬಂಧ ಡಿವೈಎಸ್ಪಿ ಕನಕಲಕ್ಷ್ಮಿ ಹೊರಗಿಟ್ಟು ಸಿಐಡಿ ತನಿಖೆಯನ್ನ ಶುರು ಮಾಡ್ತಾ ಇದೆ. ಕನಕಲಕ್ಷ್ಮಿ ವಿರುದ್ಧ ಜೀವ ಆತ್ಮಹತ್ಯೆಗೆ ಪ್ರಚೋದನೆಯ ಆರೋಪ ಕೇಳಿಬಂದಿದೆ. ಹೀಗಾಗಿ ಕನಕಲಕ್ಷ್ಮಿ ಅವರನ್ನ ಹೊರಗಿಡಲಾಗಿದೆ. ತನಿಖೆ ಕನಕಲಕ್ಷ್ಮಿ ವಿರುದ್ಧ 25 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿರುವಂತ ಆರೋಪ ಇದೆ. ಕನಕಲಕ್ಷ್ಮಿ ವಿರುದ್ಧ ಬನಶಂಕರಿ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ. ಈ ಆರೋಪದ ಬೆನ್ನಲ್ಲೇ ಈಗ ಕನಕಲಕ್ಷ್ಮಿಯನ್ನ ಹೊರಗಿಟ್ಟು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಹೊರಗಿಟ್ಟು ಸಿಐಡಿ ತನಿಖೆ ನಡೆಸುತ್ತೆ. ಬೋವಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತಹ ತನಿಖೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.